ನೀರು ತಗೊಂಬಾರಪ್ಪ, ಹೋಗ್ರು. ತಪ್ಪು ಮಾಡ್ಯಾರ ಇವನಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಸತ್ಯ, ಮಾವ ಕೊನೆ ಟೈಮಲ್ಲಿ ಬಂದು ನಮ್ಮನ್ನ ಕಾಪಾಡಿದ್ರು. ಇಲ್ಲ ಅಂತಿದ್ರೆ ಏನಾಗ್ತಿತ್ತೋ ಏನೋ. ದುಡ್ಡು ಕೊಟ್ಟವ್ರು ಯಾರು ಅಂತ ಹೇಳೋಕ್ ಮುಂಚೆನೆ ಬೆಂಕಿಗೆ ಬಿದ್ದು ಸುಟ್ಟೋಗ್ಬಿಟ್ನಲ್ಲಪ್ಪ. ಅಯ್ಯೋ ದೇವ್ರೆ. ಅಯ್ಯೋ ಗೌಡ್ರೆ, ಏನ್ ಹಿಂಗಾಗೋಯ್ತು? ಛೇ 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 ಛೇ. ಸದ್ಯ ಸಾಯೋ ಟೈಮಲ್ಲಾದ್ರೂ ನಿಜ ಹೇಳಿ ಸತ್ತ. ಇನ್ಮೇಲೆ ನಮ್ ಚಿತ್ರಾವತಿಗೆ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡೋ ಹೋಗಿಲ್ಲ. ಯಾರಾದ್ರೂ ಮಾತಾಡಿದ್ರೆ ನಾನು ಖಂಡಿತ ಅವ್ರನ್ನ ಸುಮ್ಮನೆ ಬಿಡಲ್ಲ. ನೋಡ್ರಪ್ಪ, ಸ್ವಾತಿ ಈಗ ಮುತ್ತಣ್ಣನ ಮಗಳು ಅಂತ ಎಲ್ರಿಗೂ ತಿಳಿತಲ್ಲ. ಈ ವಿಷಯವಾಗಿ ಮತ್ತೆ ಪ್ರಶ್ನೆ ಮಾಡ್ಕೊಡ್ದು, ಪಂಚಾಯಿತಿವರೆಗೂ ವಿಷಯ ತರ್ಕೊಡ್ದು. ಒಂದ್ ವೇಳೆ ಯಾರಾದ್ರೂ ತಂದ್ರೆ ಪಂಚಾಯಿತಿ ಕಡೆಯಿಂದ ಅವ್ರಿಗೆ ದೊಡ್ಡ ಶಿಕ್ಷೆ ಕೊಡ್ತೀವಿ. ಹುಷಾರ್. ಇದೆಲ್ಲ ಆಗಿದ್ದು ನನ್ನಿಂದಲ್ಲ, ನನ್ನ ಜೊತೆಲಿರೋ ಈ ಪುಟ್ಟ ಶಕ್ತಿಯಿಂದ ಆಗಿದ್ದು. ಮುತ್ತು ಮಾವನ್ ಗೌರವ, ಚಿತ್ರಕ್ಕನ ಬಗ್ಗೆ ಯಾರ್ಯಾರು ಕೆಟ್ಟದಾಗ ಮಾತಾಡಿದ್ರೋ ಅವ್ರೆಲ್ಲರೂ ಬಾಯಿ ಮುಚ್ಚೋದಕ್ಕೆ ಸ್ವಾತಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಈ ಎಲ್ಲ ಶ್ರೇಯಸ್ಸು ಸ್ವಾತಿಗೆ ತಲುಪಬೇಕು. ನಿಮ್ಮಿಬ್ಬರಿಗೂ ಆ ಚಾಮುಂಡಿ ಒಳ್ಳೇದ್ ಮಾಡ್ಲವ. ಮೇಲೆ ಕೂಡ ನಮ್ಮ ಮೇಲೆ ಆರೋಪ ಹೊರಿಸೋರು, ನಮ್ ಗೌರವ ಕಳಿಯೋ ಜನ ಇದ್ದೇ ಇರ್ತಾರೆ. ಆದ್ರೆ ಅಂಥವ್ರಿಂದ ನೀನ್ ನನ್ನನ್ನ ಕಾಪಾಡಿದ್ಯಾ, ನನ್ನನ್ನ ಪವಿತ್ರವಾದವಳು ಅಂತ ನಿರೂಪಿಸಿದ್ಯಾ. ನೀನು ಕೋಟಿ ಕೋಟಿ ನಮನ ತಾಯಿ. ಎಷ್ಟೊಂದು ಕಷ್ಟಗಳನ್ನು ಕೊಡ್ತೀಯ, ಅದನ್ನ ಹಾಗೆ ನಿವಾರಿಸ್ತೀಯ. ಎಲ್ಲರನ್ನು ಚೆನ್ನಾಗಿ ಬದುಕಿ ಬಾಳೋ ತರ ಮಾಡು. ಹಾಗೆ ಕೆಟ್ಟವರನ್ನ ನಾಶ ಮಾಡು. ಇವತ್ತು ಸ್ವಾತಿನೇ ನನ್ನ ಮುತ್ತು ಮಾವನ್ ಮಗಳು ಅಂತ ಊರವರಿಗೆಲ್ಲ ಕೇಳಿಸ್ಕೊಟ್ಟಿದ್ಯಾ. ಹಾಗೆ ಅಪ್ಪ ಅಂತ ಗೊತ್ತಿದ್ರು ಮುತ್ತು ಮಾವನ್ ಹತ್ರ ಮಾತಾಡಕ್ಕಾಗದೆ ಇರೋ ಸ್ವಾತಿ ಮಗಳು ಅಂತ ಗೊತ್ತಿದ್ರು ನೋಡಕ್ಕಾಗದೆ ಚಿಕಿತ್ಸೆ ಪಡಿತಾ ಇರೋ ಮುತ್ತು ಮಾವ. ಇವರಿಬ್ರು ಒಬ್ರನ್ನೊಬ್ರು ಬೇಗ ನೋಡು ಹಾಗೆ ಮಾಡುತ್ತಾಯಿ. ತಂದೆ ಮಗಳು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಬೆಳ್ಳಿ ಮುತ್ತು ಮಾವನ್ ಮದ್ವೆ ನಡಿಬೇಕು. ಇದನ್ನೇನಾದ್ರೂ ನೀನ್ ನೆರವೇರಿಸ್ಕೊಟ್ರೆ ನಾನು ನಿನ್ನಲ್ಲಿ ಐಕ್ಯಳಾಗೋಗ್ತೀನಿ ತಾಯಿ. ದಯವಿಟ್ಟು ಇದೊಂದು ಕೋರಿಕೆನ ನೆರವೇರಿಸು ತಾಯಿ.
ಮಾವ. ಸ್ವಾತಿ ತನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾಳೆ. ನಿಮ್ದು ಚಿತ್ರಕ್ಕನ್ ಗೌರವ ಉಳಿಸಿದಾಳೆ. ಅವಳನ್ನ ಮಾತಾಡ್ಸೋದಕ್ಕಾದ್ರೂ ನೀವು ಎದ್ದು ಬರಬೇಕು ಮಾವ. ಹೌದು ಅಪ್ಪ, ನನಗಮ್ಮ ಇಲ್ಲ. ಇವಾಗ ನೀನು ನನ್ನನ್ನು ಬಿಟ್ಟು ಹೋದ್ರೆ ನಾನು ಯಾರನ್ನ ಅಪ್ಪ ಅಂತ ಕರಿಬೇಕು? ಒಂದೇ ಒಂದ್ಸರಿ ಎದ್ದು ಸ್ವಾತಿ ನೀನೇ ನನ್ನ ಮಗಳು ಅಂತ ಹೇಳಪ್ಪ. ಪ್ಲೀಸ್ ಅಪ್ಪ. ಭಯ ಪಡಬೇಡ ಮಗು. ನಿನ್ನ ಕೋರಿಕೆ ಆ ದೇವರಿಗೆ ತಲುಪಿರುತ್ತೆ. ಬೆಳ್ಳಿ, ಇವತ್ತು ನೀನು ಆ ದೇವರಿಗೆ ಪ್ರಾರ್ಥನೆ ಸಲ್ಲಿಸು. ಇವತ್ತೇ ಕೊನೆ ದಿನ. ಮುಖ್ಯವಾದ ದಿನನಾ? ಹೌದು. ಮುತ್ತು ಗುಣ ಆಗೋದಕ್ಕೆ 7 ದಿನ ಬೇಕು ಅಂತ ಹೇಳಿದ್ನಲ್ವಾ? ಇವತ್ತೇ 7ನೇ ದಿನ. ಇವತ್ತು ನಾವು ಕೊಡೋ ಚಿಕಿತ್ಸೆ ಫಲ ಕೊಟ್ಟರೆ ಇಷ್ಟು ದಿನ ನೀನು ಕಷ್ಟಪಟ್ಟದ್ದಕ್ಕೂ ಸಾರ್ಥಕವಾಗುತ್ತಮ್ಮ. ನಾನೊಬ್ಳೇ ಅಲ್ಲ, ಇಲ್ಲಿ ಎಲ್ಲ ಕೈಮೀರಿ ಹೋಗ್ತಾ ಇದೆ. ಒಂದು ವೇಳೆ ಮುತ್ತುಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀಯಾ? ನನಗಿಲ್ಲಿರೋಕ್ಕೆ ಮನಸ್ಸಾಗ್ತಿಲ್ಲ. ಮೊದಲು ಇಲ್ಲಿಂದ ಹೋಗೋಣ. ಬನ್ನಿ ದೊಡ್ಡಪ್ಪ. ದೇವ್ರೆ, ಅಪ್ಪಂಗೆ ಹುಷಾರಾಗೋ ಹಾಗೆ ಮಾಡು. ಗುರುಗಳೇ, ನೀವು ಹೇಳಿದ ಸಮಯ ಬಂದಿದೆ ಅಂತ ಕಾಣಿಸುತ್ತೆ. ಆದರೆ ಮುತ್ತು ಮಾವನಲ್ಲಿ ಯಾವುದೇ ಬದಲಾವಣೆ ಕಾಣಿಸ್ತಿಲ್ವಲ್ಲ. ಈಗೇನು ಮಾಡೋದು? ತಾಳ್ಮೆ ಇರಲಿ ಬೆಳ್ಳಿ. ನೀನು ತಂದಿರೋ ಸಂಜೀವಿನಿ ಗಿಡಮೂಲಿಕೆನಲ್ಲಿ ಅಷ್ಟೊಂದು ಶಕ್ತಿ ಇದೆ. ನಾನು ಹೇಳಿರೋ ಸಮಯಕ್ಕೆ ಇನ್ನೂ 5 ನಿಮಿಷ ಬಾಕಿ ಇದೆ. ಅಷ್ಟರಲ್ಲಿ ಏನಾದರೂ ಅದ್ಭುತ ನಡೆದ್ರೂ ನಡೀಬೋದು. ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ.
ಸ್ವಾತಿ, 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 ಅಪ್ಪ ಅಪ್ಪ ಸ್ವಾತಿ, ಸ್ವಾತಿ, ಅಪ್ಪ ನೀನ್ ಮತ್ತೆ ನನಗೋಸ್ಕರ ಹುಷಾರಾಗಿ ಬಂದ್ಬಿಟ್ಯಾ? ಸ್ವಾತಿ, ನೀನು ನನ್ನ ಮಗಳು. ನನ್ನ ಜೊತೆ ಇದ್ದು ಕೂಡ ನನಗೆ ತಿಳಿದೇ ಹೋಯ್ತು ನೋಡು. ಚಿತ್ರನ್ ಜೊತೆ ನೀನು ತೀರ್ಕೊಂಡಿದ್ಯಾ ಅಂತ ದಿವಸ ಕೊರಗ್ತಾ ಇದ್ದೆ. ಇಬ್ರನ್ನು ಕಳ್ಕೊಂಡು ಯಾಕೆ ಬದುಕಿರ್ಬೇಕು ಅಂತ ಅನಿಸ್ತಿತ್ತು. ನೀನು ಬಂದು ನನ್ನ ನೋವನ್ನೆಲ್ಲ ಕಮ್ಮಿ ಮಾಡಿದ್ಯಾ. ಚಿತ್ರ ಇದ್ದಿದ್ದಿದ್ರೆ ನಾವೆಲ್ಲರೂ ಎಷ್ಟು ಸಂತೋಷದಿಂದ ಇರ್ಬೋದಿತ್ತು. ನಾನು ಬಿಟ್ಟು ಹೋಗಿದ್ದಿದ್ರೆ ಇನ್ನು ಯಾರು ನೋಡ್ಕೊಳ್ತಿದ್ರು? ಕೊನೆವರೆಗೂ ನಿನ್ನ ಜೊತೆನೇ ಇರಲಿ ಅಂತ ಆ ದೇವರು ನನ್ನ ವಾಪಸ್ ಕಳಿಸಿದ್ದಾರೆ. ಅಪ್ಪ ಹಾಗೆಲ್ಲ ಮಾತಾಡಬೇಡ. ಅಪ್ಪ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಇವತ್ತು ನೀವು ಮಾತಾಡ್ತಿದ್ದೀರ, ಅದಕ್ಕಿಬ್ರೇ ಕಾರಣ ಅಪ್ಪ. ಒಂದು ಆ ದೇವರು, ಇನ್ನೊಂದು ಚಿಕ್ಕಿ. ಬೆಳ್ಳಿ, ಮುತ್ತಣ್ಣ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಪ್ಪ. ಏನು ವಿಷಯ ಗೌಡ್ರೆ? ನನಗೆ ಹೀಗೆಲ್ಲ ನೆನಪಾಗ್ತಿದೆ. ಸ್ವಾತಿನ ಕರ್ಕೊಂಡು ಬರೋಣ ಅಂತ ಹೋದಾಗ ಯಾರೋ ತುಂಬ ಜೋರಾಗಿ ನನ್ನ ತಲೆಗೆ ಹೊಡೆದ್ರು. ಅಷ್ಟೇ ಅಲ್ಲ, ಚಿತ್ರನ ಬಗ್ಗೆ ಮತ್ತು ಅವಳ ನಡತೆ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿ ಸ್ವಾತಿನ ತನ್ನ ಮಗಳು ಅಂತ ಹೇಳಿದ್ರು. ಅದಾದಮೇಲೆ ಏನಾಯಿತು ಅಂತ ನನಗೆ ನೆನಪಿಗೆ ಬರ್ತಿಲ್ಲ. ಏನಾಯಿತು?
ಅವ್ರು ಎಲ್ಲಿದ್ದಾರೆ ಗೌಡ್ರೆ? ನಾನು ಅವ್ರನ್ನ ನೋಡಬೇಕು. ಅವ್ರನ್ನ ಜೀವಂತವಾಗಿ ಉಳಿಸಲ್ಲ ನಾನು ಉಳಿಸಲ್ಲ. ನೀನು ಕೇಳ್ತಿರೋ ಆ 3 ಜನ ಬದುಕಿಲ್ಲ ಮುತ್ತಣ್ಣ. ಅವ್ರು ಮಾಡಿದ ಪಾಪಕ್ಕೆ ಆ ತಾಯಿ ಚಾಮುಂಡಿ ತಕ್ಕ ಶಿಕ್ಷೆ ಕೊಟ್ಟು ತನ್ನ ಹತ್ರನೇ ಕರ್ಕೊಂಡಿದ್ದಾಳೆ. ಏನು ಹೇಳ್ತಿದ್ದಾರ ಗೌಡ್ರೆ? ಹೌದು ಮುತ್ತು, ನೀನು ಕಷ್ಟದಲ್ಲಿದ್ದಾಗ ಸ್ವಾತಿನ ಜೋಪಾನ ಮಾಡಿದ್ದಲ್ದೆ ನಿನಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾಳೆ. ನಿನ್ನ ಉಳಿಸಿರೋ ಅಷ್ಟು ಶ್ರೇಯಸ್ಸು ನನಗಿಂತ ಹೆಚ್ಚಾಗಿ ಬೆಳ್ಳಿಗೆ ಸೇರಬೇಕಪ್ಪ. ಆಕೆ ಮಾಡಿರೋ ತ್ಯಾಗ ಅಷ್ಟಿಷ್ಟಲ್ಲಪ್ಪ. ಸಂಜೀವಿನಿ ಎಲೆ ತರಕ್ಕೆ ಸಿದ್ದಪ್ಪಾಜಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬರೋ ಕಷ್ಟಗಳನ್ನು ಎದುರಿಸಿ ಬಂದಿದ್ದಾಳಪ್ಪ. ನಾನು ಹೇಗಾದರೂ ಮಾಡಿ ಮುತ್ತು ಮಾವನ ಪ್ರಾಣ ಉಳಿಸ್ಬೇಕು ಅಂತ ಪಣ ತೊಟ್ಟು ಅಲ್ಲಿಗೆ ಹೋಗಿದ್ಲಪ್ಪ. ನೀನು ನಮ್ಮನ್ನೆಲ್ಲ ನೋಡ್ತಾ ಇದೀಯಾ, ಮಾತಾಡ್ತಾ ಇದೀಯಾ ಅಂದರೆ ಅದಕ್ಕೆಲ್ಲ ಕಾರಣ ಬೆಳ್ಳಿ ನಿನ್ನ ಮ್ಯಾಲಿಟ್ಟಿರೋ ಪ್ರೀತಿ ಕಣಪ್ಪ. ಅವಳು ನಿನ್ನ ಮೇಲೆ ಎಷ್ಟು ಗೌರವ ಇಟ್ಟಿದ್ದಾಳೆ ಗೊತ್ತಾ? ಆ ಗೌರವ ಮುಂದೆನೂ ಹೀಗೆ ನಡ್ಕೊಂಡು ಹೋಗ್ಲಪ್ಪ.